ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ NJ Classroom. ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ಮಾತಾಡೋಣ. ಸೊ ಕರ್ನಾಟಕ PU ಬೋರ್ಡ್ ನಡೆಸ್ತಾ ಇರ್ತಕ್ಕಂಥ ಸೆಕೆಂಡ್ PUC ಎಕ್ಸಾಮಿನೇಷನ್ 2021 ಫಿಸಿಕ್ಸ್ ಸಬ್ಜೆಕ್ಟ್ನಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾವು ಈ ವರ್ಷಕ್ಕೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನು ನಾವು ಪಾಸಿಂಗ್ ಪ್ಯಾಕೇಜ್ ವೀಡಿಯೋಸ್ ಆಗಿ ಮಾಡ್ತಾ ಇದ್ದೇವೆ. ಸೊ ಮೊದಲನೇದಾಗಿ ಈ ಪಾರ್ಟ್ ಆಫ್ ದ ವಿಡಿಯೋದಲ್ಲಿ ನಾವು ಎಲೆಕ್ಟ್ರೋಸ್ಟಾಟಿಕ್ಸಲ್ಲಿ ಫಸ್ಟ್ 2 ಚಾಪ್ಟರ್ಸ್, ಎಲೆಕ್ಟ್ರೋಸ್ಟಾಟಿಕ್ಸಲ್ಲಿ ಬರ್ತಾ ಇರ್ತಕ್ಕಂಥ ಫಸ್ಟ್ 2 ಚಾಪ್ಟರ್ಸಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾವು ಫಾಲೋ ಅಪ್ ಮಾಡಬೇಕು, ಎಷ್ಟು ಮಾರ್ಕ್ಸ್ಗೆ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಡಿಯರ್ ಸ್ಟೂಡೆಂಟ್ಸ್, ಎಲೆಕ್ಟ್ರೋಸ್ಟಾಟಿಕ್ಸಲ್ಲಿ ಚಾಪ್ಟರ್ 1 ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಲ್ಲಿ 10 ಮಾರ್ಕ್ಸ್ ಇರುತ್ತೆ. ಚಾಪ್ಟರ್ ನಂಬರ್ 2 ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸಲ್ಲಿ 11 ಮಾರ್ಕ್ಸ್ ಇರುತ್ತೆ. ಟೋಟಲಿ 21 ಮಾರ್ಕ್ಸ್. 21 ಮಾರ್ಕ್ಸ್ ಔಟ್ ಆಫ್ ದ 70 ಅಂದರೆ 30% ಆಫ್ ದ ಮಾರ್ಕ್ಸ್ ಕಮ್ ಫ್ರಮ್ ದ ಫಸ್ಟ್ 2 ಚಾಪ್ಟರ್ಸ್. ಸೊ ಡಿಯರ್ ಸ್ಟೂಡೆಂಟ್ಸ್, ನಿಮಗೀಗ ಅರ್ಥ ಆಗಿರ್ಬೋದು ಫಸ್ಟ್ 2 ಚಾಪ್ಟರ್ಸು ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ. ಸೊ ನಿಮಗೆ 21 ಮಾರ್ಕ್ಸ್ ಅಂದರೆ ಪಾಸಿಂಗ್ ಮಾರ್ಕ್ಸ್ ಫಾರ್ ದ ಸೆಕೆಂಡ್ PUC ಫಿಸಿಕ್ಸ್ ಥಿಯರಿ 21 ಮಾರ್ಕ್ಸ್ ಆಗಿರುತ್ತೆ. ಹಾಗಾಗಿ ಫಸ್ಟ್ 2 ಚಾಪ್ಟರ್ಸನ್ನು ನೀವು ತರವಾಗಿ ಸ್ಟಡಿ ಮಾಡಿದ್ದೆ ಆದರೆ ನಿಮಗೆ ಫಸ್ಟ್ 2 ಚಾಪ್ಟರ್ಸಲ್ಲಿ 30% ಆಫ್ ದ ಮಾರ್ಕ್ಸ್ ಅಂದರೆ 21 ಮಾರ್ಕ್ಸ್ ಕಂಪ್ಲೀಟಾಗಿ ಬಂದುಬಿಟ್ಟಿರುತ್ತೆ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಆಮ್ ಜಗದೀಶ್ ನಾರಾಯಣ್, ಟೀಚಿಂಗ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ಸೊ ನೀವು ಇನ್ನು ನಮ್ಮ NJ Classroom ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ, ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಬಟನನ್ನು ಕೂಡ ಪ್ರೆಸ್ ಮಾಡಿ. ಸೊ ಬನ್ನಿ, ಸೊ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಫಸ್ಟು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಈ ಚಾಪ್ಟರಲ್ಲಿ ನಿಮಗೆ 10 ಮಾರ್ಕ್ಸ್ ಬರುತ್ತೆ. ಸೊ ಅಲಾಟೆಡ್ 2 ಮಾರ್ಕ್ 1 ಕ್ವಶನ್ಸ್ ಇರುತ್ತೆ, 3 ಮಾರ್ಕ್ 1 ಕ್ವಶನ್ ಮತ್ತು 5 ಮಾರ್ಕ್ಸ್ 1 ಕ್ವಶನ್ಸು. 5 ಮಾರ್ಕ್ಸ್ ಕ್ವಶನ್ಸಲ್ಲಿ ನಿಮಗೆ ಲಾಂಗ್ ಆನ್ಸರ್ ಥಿಯರಿ ಕ್ವಶನ್ಸ್ ಆದರೂ ಬರ್ಬೋದು ಅಥವಾ ನ್ಯೂಮರಿಕಲ್ ಕ್ವಶನ್ಸ್ ಆದರೂ ಕೂಡ ಬರ್ಬೋದು. ಸೊ ಇನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಅನಲೈಸ್ ನೋಡಿದ್ದೆ ಆದರೆ ನಿಮಗೆ ಲಾಂಗ್ ಆನ್ಸರ್ ಕ್ವಶನ್ಸು ಮೋಸ್ಟ್ ಆಫ್ ದ ಟೈಮು ಕೇಳಿದ್ದಾರೆ. ಸೊ ಕೆಲವೊಂದು ಬಾರಿನೂ ಕೂಡ ನ್ಯೂಮರಿಕಲ್ ಪ್ರಾಬ್ಲಮನ್ನು ಕೂಡ ಕೇಳಿದ್ದಾರೆ. ಹಾಗಾಗಿ ನೀವು ಫಸ್ಟ್ ಚಾಪ್ಟರ್ಸಲ್ಲಿ ಎಲ್ಲ 5 ಮಾರ್ಕ್ಸ್ ಲಾಂಗ್ ಆನ್ಸರ್ ಕ್ವಶನ್ಸು ಮತ್ತು ಅಲಾಂಗ್ ವಿತ್ ದಟ್ ಸಮ್ ನ್ಯೂಮರಿಕಲ್ಸ್ ಪ್ರಾಬ್ಲಮ್ಸನ್ನು ಕೂಡ ನೀವು ವರ್ಕೌಟ್ ಮಾಡೋದೇ ಆದರೆ ವಿತೌಟ್ ಮಿಸ್ಸಿಂಗ್ ಎ ಸಿಂಗಲ್ ಮಾರ್ಕ್ ನಿಮಗೆ ಕಂಪ್ಲೀಟ್ 10 ಮಾರ್ಕ್ಸು ಬರ್ತಾ ಹೋಗುತ್ತೆ. ಸೊ ಸ್ಯಾಂಪಲ್ ಬ್ಲೂ ಪ್ರಿಂಟಲ್ಲೂ ಕೂಡ ಅದೇ ರೀತಿ ಸೊ ಮಾರ್ಕ್ಸನ್ನು ಅಲಾಟ್ ಮಾಡಿದ್ದಾರೆ. 2 ಮಾರ್ಕ್ 1 ಕ್ವಶನ್ಸ್ ಇದೆ, 3 ಮಾರ್ಕ್ 1 ಕ್ವಶನ್ಸ್ ಇದೆ, 5 ಮಾರ್ಕ್ಸ್ ನ್ಯೂಮರಿಕಲ್ಸ್ ಪ್ರಾಬ್ಲಮ್ಸನ್ನು ಬಿಟ್ಟು ಥಿಯರಿಲಿ ಕೇಳಿದ್ದಾರೆ. ಸೊ ಹಾಗಾಗಿ ನಾವು ಹೆಚ್ಚು ಫೋಕಸ್ ಆನ್ ದಿ 5 ಮಾರ್ಕ್ಸ್ ಥಿಯರಿ ಪಾರ್ಟ್. ಸೊ ಕಮಿಂಗ್ ಟು ದಿ ಪಾಯಿಂಟ್ ಆಫ್ ದ ಡಿಲೀಟೆಡ್ ಪೋರ್ಷನ್ಸ್, ಸೊ ರಿಟೈನ್ಡ್ ಪೋರ್ಷನ್ಸ್ ಈಗ ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ ಯಾವೆಲ್ಲ ಚಾಪ್ಟರ್ಸ್ ಈ ಚಾಪ್ಟರ್ಸಲ್ಲಿ ಡಿಲೀಟೆಡ್ ಆಗಿದೆ ಪೋರ್ಷನ್ಸು ಅಂತ. ಫಸ್ಟ್ ಚಾಪ್ಟರ್ಸಲ್ಲಿ ನಿಮಗೆ ಅಪ್ಲಿಕೇಶನ್ಸ್ ಆಫ್ ದ ಗಾಸ್ ಲಾ, ಥರ್ಡ್ ಅಪ್ಲಿಕೇಶನ್ಸ್ ಬಂದು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ಡ್ ಥಿನ್ ಸ್ಪೆರಿಕಲ್ ಶೆಲ್. ಸೊ ಫೀಲ್ಡ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ ಲಾಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲೆಲ್ಲ ನಾವು ಅದ್ರ ಬಗ್ಗೆ ನೋಡಿದ್ದಾರೆ. ಸೊ ಬಟ್ ಈ ವರ್ಷಕ್ಕೆ ಆ ಕ್ವಶನ್ಸನ್ನು ಡಿಲೀಟ್ ಮಾಡಿದ್ದಾರೆ. ಸೊ ಅದು ಬಿಟ್ಟು ಉಳಿದೆಲ್ಲ ಕಾನ್ಸೆಪ್ಟು ಈ ಚಾಪ್ಟರ್ಲಿ ನಿಮಗೆ ರಿಟೈನ್ ಆಗಿದೆ. ಸೊ ಬನ್ನಿ, ಸೊ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತಾ ಇದೆ ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಸೊ ಮೊದಲನೇದಾಗಿ ಡಿಫೈನ್ SI ಯೂನಿಟ್ ಆಫ್ ದಿ ಚಾರ್ಜ್. ಈ ಕ್ವಶನ್ಸನ್ನು ಆ್ಯನ್ಯಲ್ 2015ನಲ್ಲಿ ಕೇಳಿದ್ದಾರೆ. ಸೊ ಸೆಕೆಂಡ್ ಕ್ವಶನ್ ಬಂದು ರೈಟ್ ದ SI ಯೂನಿಟ್ ಆಫ್ ದ ಚಾರ್ಜ್. ಸೊ ಈ ಕ್ವಶನ್ಸು ಕೂಡ ಆ್ಯನ್ಯಲ್ 2014 ಮತ್ತು ಸಪ್ಲಿಮೆಂಟ್ರಿ 2016ನಲ್ಲಿ 2 ಟೈಮ್ಸನ್ನು ಕೇಳಿದ್ದಾರೆ. ಹಾಗಾಗಿ ನೀವು ಈ ಕ್ವಶನ್ಸನ್ನು ಕೂಡ ನೀವು ಫೋಕಸ್ ಮಾಡಿಟ್ಕೊಂಡಿರಬೇಕು. Question number 3, how many electrons constitute 1 nanocoulomb and 1 microcoulomb charge? How many electrons are removed from a body to get a charge of 1 nanocoulomb? So this question was asked in the preparatory 2016. So dear students, 2 marks questions weightage ಇರೋದ್ರಿಂದ this questions is based on the quantization of the charge. ನಿಮಗೆ quantization of the charge ಬಗ್ಗೆ ಗೊತ್ತಿದೆ, Q is equal to NE. So that is total charge of the body. So this is mainly because of the quantization of that is total charge Q is equal to NE. So N ಅಂದರೆ number of the electrons, E ಅಂದರೆ charge of the electrons ಬಗ್ಗೆ ಗೊತ್ತಿದ್ರೆ ಈಸಿಯಾಗಿ ಈ ಕ್ವಶನ್ಸನ್ನು ಆನ್ಸರ್ ಮಾಡ್ಬೋದು. ಮೆನ್ಷನ್ ಎನಿ 2-3 basic properties of the electric charges. This is either 2 or 3 mark questions, so be careful about that. The next question is write the expression for quantization of the charge. Already third questions ಅಲ್ಲಿ ಅದರ ಮೇಲೆ ಅಪ್ಲಿಕೇಶನ್ಸನ್ನು ಆಲ್ರೆಡಿ ಕೇಳಿದ್ದಾರೆ. ಸೊ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ದಿ ಟರ್ಮ್ಸ್ ಆಫ್ ದ ಈಕ್ವೇಷನ್ಸ್. ಸೊ ಲೆಟ್ ಅಸ್ ಗೋ ಫಾರ್ ದಟ್ ಅಸ್ Q is equal to NE. Q ಅಂದರೆ ಟೋಟಲ್ ಚಾರ್ಜ್, N ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಓಕೆ, ಆ್ಯಂಡ್ E is the ಚಾರ್ಜ್ ಆಫ್ ದ ಎಲೆಕ್ಟ್ರಾನ್. ಈ ರೀತಿ ನೀವು ಈಕ್ವೇಷನ್ಸ್ ಬರೆದು ಟರ್ಮ್ಸನ್ನು ಎಕ್ಸ್ಪ್ಲೈನ್ ಮಾಡೋದು ಕೂಡ ಕ್ವಶನ್ಸ್ ಅದ. ಇಟ್ ವಾಸ್ ಆಸ್ಕ್ಡ್ ಇನ್ ಪ್ರಿಪ್ರೇಟ್ರಿ 2016. ಬಟ್ ಕ್ವಶನ್ ನಂಬರ್ 4 ಬಂದು ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಅದ. ಬೇಸಿಕ್ ಪ್ರಾಪರ್ಟೀಸ್ ಆಫ್ ದ ಚಾರ್ಜ್ ಅಂದರೆ ಯಾವುದು ಅಂತ ನಿಮಗೆ ಗೊತ್ತಿದೆ. ಕ್ವಾಂಟೈಸೇಷನ್ ಇರ್ಬೋದು, ಓಕೆ, ಕನ್ಸರ್ವೇಟಿವ್ ಇರ್ಬೋದು, ಅಡಿಟಿವ್ ಇರ್ಬೋದು. ಈ ರೀತಿ ತುಂಬ ಇಂಪಾರ್ಟೆಂಟ್ ಪ್ರಾಪರ್ಟೀಸನ್ನು ನೀವು ನೋಟ್ ಮಾಡಿ ಇಟ್ಕೊಂಡ್ರೆ. ಕ್ವಶನ್ ನಂಬರ್ 6 ವಾಸ್ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ಸ್ ಕೂಲಮ್ಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್. ಡಿಯರ್ ಸ್ಟೂಡೆಂಟ್ಸ್, ಸಿ ದಿ ಕ್ವಶನ್ ನಂಬರ್ 16. ಇಟ್ ವಾಸ್ ಆಸ್ಕ್ಡ್ ಸೋ ಮೆನಿ ಟೈಮ್ಸ್. ಸೊ ನಿಯರ್ಲಿ 7 times including the
ಪ್ರಿಪ್ರೇಟರಿ ಪೇಪರ್ ಆಲ್ಸೋ ಎಕ್ಸ್ಪ್ಲನೇಷನ್ ಆ್ಯಂಡ್ ಸ್ಟೇಟ್ಮೆಂಟ್ ಆ್ಯಂಡ್ ಎಕ್ಸ್ಪ್ಲನೇಷನ್ಸ್ ಆಫ್ ದಿ ಕೂಲಮ್ಸ್ ಲಾನ ಕೇಳಿದ್ರೆ ಇದನ್ನು ಕೂಡ ನೀವು ಫೋಕಸ್ ಮಾಡಬೇಕು. ಕ್ವಶನ್ ನಂಬರ್ 7 ಬಂದು ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರಮ್ and explain the terms. You have to write down the Coulomb's law in vector form and explain the terms involving in the equations while writing the Coulomb's law. So it was asked in annual 2015. It was also expected question this year also. So question number 8 is define electric field. Question number 9 is write the estimate of the electric field. ಇವೆರಡು ಕ್ವಶನ್ಸ್ ಅನ್ನ ಬೇಕಾದ್ರೆ ಟ್ಯಾಗ್ ಮಾಡಿ ಕೂಡ ನಿಮಗೆ ಕೇಳಬಹುದು 2 ಮಾರ್ಕ್ಸ್ಗೆ. ಕ್ವಶನ್ ನಂಬರ್ 10 is obtain an expression for electric field due to a point charge. So this was asked for 2 or 3 mark questions, okay, for this year. Because of this question ನಿಮಗೆ ಮಾಡಲ್ ಕ್ವಶನ್ ಪೇಪರಲ್ಲಿ ಆಲ್ರೆಡಿ ಬಂದು ಸುಮಾರು ಹಲವು ಬಾರಿ ಕೂಡ ಕೇಳಿದಾರೆ. ಕ್ವಶನ್ 11 ಬಂದು ವಾಟ್ ಇಸ್ ಅನ್ ಎಲೆಕ್ಟ್ರಿಕ್ ಡೈಪೋಲ್ ಆರ್ ಡಿಫೈನ್ ದ ಡೈಪೋಲ್ ಮೂಮೆಂಟ್, ರೈಟ್ ಇಟ್ಸ್ SI ಯೂನಿಟ್. 2 times including annual paper 2016 and preparatory paper 2017 2 times ಕೇಳಿದಾರೆ. So this was asked for the 2 mark questions. Okay, the next question is derive the expression for electric field along the axial line of an electric dipole. Dear student, this is the first question for 5 marks. Very very important first question for 5 marks. So we have to derive the expression for the electric field at any point on the axial line. Axial line is a line joining the 2 point charges which are equal and opposite of the electric dipole. So it was asked in annual 2016 and supplementary 2017. So one of the most expected question for 5 marks. Okay, ಲಾಂಗ್ ಆನ್ಸರ್ ಕ್ವಶನ್ಸಲ್ಲಿ 5 ಮಾರ್ಕ್ಸಲ್ಲಿ ಈ ಕ್ವಶನ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಕ್ವಶನ್ ನಂಬರ್ 13 ಈಸ್ ಆಲ್ಸೋ ಒನ್ ಆಫ್ ದ ಎಕ್ಸ್ಪೆಕ್ಟೆಡ್ ಕ್ವಶನ್ ಬಿಕಾಸ್ ಇಟ್ ವಾಸ್ ಆಸ್ಕ್ಡ್ ನಿಯರ್ಲಿ 6 times ಅಲಾಂಗ್ ವಿತ್ ದ ಪ್ರಿಪ್ರೇಟರಿ. ಸೊ 4 times ಆ್ಯನ್ಯುವಲ್ ಪೇಪರಲ್ಲಿ ಮತ್ತು ಸಪ್ಲಿಮೆಂಟರಿ ಪೇಪರಲ್ಲಿ 2 times ಕೇಳಿದರೆ, 1 time ಆ್ಯನ್ಯುವಲ್ ಪೇಪರ್ ಕೇಳಿದರೆ, 3 time ಪ್ರಿಪ್ರೇಟರಿಲಿ ಕೂಡ ಈ ಕ್ವಶನ್ಸು ಬಂದೋಗಿದೆ. ಹಾಗಾಗಿ ಇಟ್ ವಾಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಫಾರ್ 5 marks. ಓಕೆ, ವಾಟ್ ಇಸ್ ದಟ್? ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್ ಆನ್ ದಿ ಆಕ್ಸಿಸ್ at any point on the equatorial line of the electric dipole. Okay, this is also a very important question. Question number 14, draw the electric field lines in case of 2 point charges. 2 marks ke skillful question. So you have to write down the electric field lines pattern in case of the 2 positive charges. ನಿಮಗೆ ಪಾಸಿಟಿವ್ ಚಾರ್ಜಸ್ ಆಲ್ರೆಡಿ ಗೊತ್ತಿದೆ, ಹೇಗೆ ಬರಿಬೇಕು ಅದನ್ನು ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಈಸಿಯಾಗಿ ಬರಿಬೋದಾಗಿದೆ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ಡ್ರಾ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಫೋರ್ಸ್ ಡ್ಯೂ ಟು ದ ಪಾಯಿಂಟ್ ಚಾರ್ಜ್ Q ಇಫ್ Q less than 0 and Q greater than 0. Q less than 0 ಅಂದರೆ ನೆಗೆಟಿವ್ ಚಾರ್ಜ್, ಅರೌಂಡ್ ದ ನೆಗೆಟಿವ್ ಚಾರ್ಜ್ what are the field lines pattern, and around the positive charge if it is more than 0 that means positive charge, what are the field pattern lines. So that is the important question. Also we can expect this one from this year also. Question number 16, write 2-3 basic properties of the electric field lines. So dear students, look at the question. So it was asked annual and supplementary nearly 6 times, okay, in previous year question paper for 3 marks. Okay, maximum 3 mark, minimum 2 mark question. You have to write down very importantly and practice the field lines properties. So next question is state and explain the gas law. This question for 3 mark, dear students. So very very important. You have to write down the statement and the explanation of the gas law. The next question is application of the gas law. That is one more question for 5 marks. What is that? State the gas law in electrostatics. Derive an expression for the electric field at any point due to the infinitely long uniformly charged straight conductor using the gas law. So this was asked in the previous year question paper 2015 and 2016 supplementary papers. So this was also one of the expected 5 marks questions. The last question of the chapter is question number 19. State gas law in electrostatics. Derive an expression for electric field due to uniformly charged infinite plane sheet using the gas law. So dear student, this is also a very very important question for 5 marks. So totally 4 5 marks questions. 2 questions from the gas law and 2 questions on the electric dipole. So if you focus on these 4 questions, ನೀವು ಈ 4 ಕ್ವಶನ್ಸ್ ಮೇಲೆ ಹೆಚ್ಚು ಫೋಕಸ್ ಮಾಡೋದಾದ್ರೆ ಡೆಫಿನೆಟ್ಲಿ ಎನಿ ಒನ್ ಆಫ್ ದ 4 ಕ್ವಶನ್ಸಲ್ಲಿ ಯಾವುದಾದ್ರೂ ಒಂದು ಕ್ವಶನ್ಸು ಡೆಫಿನೆಟ್ಲಿ ಈ ವರ್ಷಕ್ಕೆ ಬರೋಂಥ ಸಾಧ್ಯತೆ ಇರುತ್ತೆ. ಇನ್ನು ಉಳಿದಂಥದ್ದು 2 ಮಾರ್ಕ್ಸು 3 ಮಾರ್ಕ್ಸ್ ಈಗ ಆಲ್ರೆಡಿ ನಾವೇನು ಡಿಸ್ಕಷನ್ಸ್ ಮಾಡಿದ್ವಿ ಅದರೊಳಗಡೆ ಮ್ಯಾಕ್ಸಿಮಮ್ ಬರ್ತಾ ಹೋಗುತ್ತೆ. ಅಕಸ್ಮಾತ್ ಇನ್ ಕೇಸ್ ಇಫ್ ದ ಥಿಯರಿ
question is not asked. So what about the numerical problems? So that is important numerical problems. ಯಾವೆಲ್ಲ ಪ್ರಾಬ್ಲಮ್ಸನ್ನು ಕೇಳ್ಬೋದು ಅಂತಲೂ ಕೂಡ ಇಲ್ಲಿ ನಾವು ಒಂದಷ್ಟು ಇಂಪಾರ್ಟೆಂಟ್ ಪ್ರಾಬ್ಲಮ್ಸನ್ನು ಲಿಸ್ಟ್ ಔಟ್ ಮಾಡಿದ್ದೇವೆ. ಸೊ ನೆಕ್ಸ್ಟ್ ಈ ವರ್ಷಕ್ಕೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತಲೂ ಕೂಡ ನಾವು ಅಂದ್ಕೊಳ್ಳೋಣ. ಅದರ್ವೈಸ್ ಇದೇ ರೀತಿ ಆಫ್ ದ ಸೇಮ್ ಟೈಪ್ ಕ್ವಶನ್ಸನ್ನು ಕೇಳ್ತಂಥ ಪಾಸಿಬಿಲಿಟಿ ಕೂಡ ಇರುತ್ತೆ. ದ ಫಸ್ಟ್ ಕ್ವಶನ್ ಈಸ್ ಬೇಸ್ಡ್ ಆನ್ ದಿ ಕೂಲಮ್ಸ್ ಲಾ. Electrostatic force on a metal sphere of charge 0.4 millicoulomb due to another identical metal sphere of charge minus 0.8 millicoulomb in air is 0.2 Newton. Find the distance between the two spheres and the force between the same two spheres when they are brought in contact and then replaced in the initial position. So this question is based on the Coulomb's law for 5 marks. Remember, all numerical problems what we are going to discuss here, all are carry weightage 5 marks. Okay, the next question is based on the principle of the superposition. So finding the electric field at a point, okay, at the midpoint joining the 2 point charges 5 microcoulomb and minus 5 microcoulomb, so which are separated by a distance of 0.2 meter in air. So what is the electric field at the point? Okay, at the same time, if you kept a test charge of 2 nanocoulomb at that point, what is the force experienced by the test charge? So this question is asked in the last annual paper 2020, and also this problem is asked in the previous model question papers. So it was also very important. The third problem is also based on the electric field and principle of the superposition. Calculate the magnitude of the electric field at the corner D when the three charges 8 nanocoulomb, 32 nanocoulomb and 24 nanocoulomb are placed at the three corners A, B and C of a square ABCD of side 0.004 meter. So dear students, one more thing I am going to bring you into your notice. So already now electric ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಬಗ್ಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಡಿಸ್ಕಷನ್ಸ್ ಮಾಡಿ ಒಂದು ವೀಡಿಯೋನ ಮಾಡಿದ್ದಾವೆ. ಈ ಆಲ್ರೆಡಿ ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿದ್ರೆ ಸೊ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆನ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಬಗ್ಗೆ ಅಂತಲೇ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಡಿಸ್ಕಷನ್ ಮಾಡಿದ್ದಾವೆ. ಅಲ್ಲಿ ನೀವು ಹೋಗಿ ನೋಡೋದಾದರೆ ಈ ಎಲ್ಲ ಪ್ರಾಬ್ಲಮ್ಸ್ಗೂ ಕೂಡ ಸೊಲ್ಯೂಷನ್ಸನ್ನು ಆರಾಮಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ಆಲ್ಸೋ ಬೇಸ್ಡ್ ಆನ್ ದ ಸ್ಕ್ವೇರ್ ಟೈಪ್ ಆಫ್ ದ ಪ್ರಾಬ್ಲಮ್, ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಕನ್ಸರ್ವೇಷನ್ ಪ್ರಿನ್ಸಿಪಲ್ ಆಫ್ ದ ಸೂಪರ್ಪೋಸಿಷನ್ ಥಿಯರಮ್ ಮೇಲೆ ಇರುತ್ತೆ. ಸೊ next question is electric charges each equal to plus 4 nanocoulomb are placed at the three corners of a square of side 2 centimeter. Find the electric field at the fourth corner. So fourth corner, it is ABCD is a square type of the problem, but one thing is all charges are equal at 3 different corners. 3 different corners ಅಲ್ಲಿ ಚಾರ್ಜಸ್ ಈಕ್ವಲ್ ಆಗಿದೆ. ಹಾಗಾದರೆ ಫೋರ್ತ್ ಕಾರ್ನರಲ್ಲಿ ವಾಟ್ ಇಸ್ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್? ದಿಸ್ ಇಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ದ ಸೂಪರ್ಪೋಷನ್ ಥಿಯರಮ್ ಮೇಲೆ ಇದೆ. ಹಾಗಾಗಿ ಇದನ್ನು ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು. ಇಟ್ ವಾಸ್ ಆಸ್ಕ್ಡ್ ಇನ್ 2018 ಆ್ಯನ್ಯುವಲ್ ಪೇಪರಲ್ಲಿ ಕೇಳಿದ್ದಾರೆ. ದ ನೆಕ್ಸ್ಟ್ ಕ್ವಶನ್ ಈಸ್ 3 ಪಾಯಿಂಟ್ ಚಾರ್ಜಸ್ 3 nanocoulomb, 4 nanocoulomb, 5 nanocoulomb are placed at the vertices A, B and C respectively of an equilateral triangle ABC of side 0.2 meter. Find only the magnitude of the force on the largest charge. So largest charge is the 5 nanocoulomb charge on 5 nanocoulomb. What is the force exerted by the 3 nanocoulomb and 4 nanocoulomb? That is very simple. By using the Coulomb's law, we can find out the magnitude of the resultant force also by using the magnitude of the resultant of the two vector formula. It was very simple formula. ನಿಮಗೆ ಗೊತ್ತಿದೆ, ಅಲ್ಲೆಲ್ಲ ನಾವು ಡಿಸ್ಕಷನ್ಸನ್ನು ಮಾಡಿದ್ದೇವೆ. What is the resultant? So by using the finally R is equal to root of, this is A square plus B square plus 2AB cos theta. By using this formula, we can find out the resultant force acting on the largest charge. The question number 6 and the 7 is 2 point charges 4 microcoulomb and 9 microcoulomb are placed at P and R respectively of a right angle triangle PQR. So if PQ is equal to 3 cm, QR is equal to 2 cm and angle Q is equal to 90 degree. Calculate the magnitude of the resultant electric field at Q. So this question is asked in the preparatory 2016. So it is also one of the important. It is nothing but to find the resultant electric field at the corner Q. Okay, so the next question, the last question is ABC is an equilateral triangle of side 0.1. Point charges of plus 3 nanocoulomb and minus 3 nanocoulomb are placed at corners A and B respectively.
calculate the resultant electric field at the sea. This is okay based on the triangle shaped problems. It is also based on the principle of the superposition. So now these are the important questions we have to discuss on the numerical part, so then only we can completely grab 10 marks out of 10 marks in the first chapter. Next chapter is electric potential and capacitance. So dear students, ಈ ಚಾಪ್ಟರ್ಲಿ ನಿಮಗೆ 11 ಮಾರ್ಕ್ಸ್ ಸಿಗುತ್ತೆ. ಸೊ ಟೋಟಲಿ 11 ಮಾರ್ಕ್ಸ್ ಅಂದರೆ 1 ಮಾರ್ಕ್ ಒಂದು ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ ಒಂದು ಕ್ವಶನ್ಸ್ ಇರುತ್ತೆ, 3 ಮಾರ್ಕ್ ಒಂದು ಕ್ವಶನ್ಸ್ ಇರುತ್ತೆ, ಮತ್ತು 5 ಮಾರ್ಕ್ಸ್ ಕೂಡ ಒಂದು ಕ್ವಶನ್ಸ್ ಇರುತ್ತೆ. 5 ಮಾರ್ಕ್ಸ್ ಪಾರ್ಟಿಗೆ ಬಂದಾಗ ನಿಮಗೆ ಲಾಂಗ್ ಆನ್ಸರ್ ಕ್ವಶನ್ಸ್ ಆದರೂ ಕೇಳ್ಬೋದು, ಇಲ್ಲ ನ್ಯೂಮರಿಕಲ್ ಪ್ರಾಬ್ಲಮ್ ಆದರೂ ಕೇಳ್ಬೋದು. ಬಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಅನಲೈಸ್ ಮಾಡೋದಾದರೆ ಹೆಚ್ಚು ಬಾರಿ ಡಿಯರ್ ಸ್ಟೂಡೆಂಟ್ಸ್ ನ್ಯೂಮರಿಕಲ್ಸ್ ಪ್ರಾಬ್ಲಮ್ಸನ್ನೇ ಕೇಳಿದ್ದಾರೆ. ಹಾಗಾಗಿ ನೀವು ಫೋಕಸ್ ಆನ್ ಮೇನ್ಲಿ ಜಾಸ್ತಿ ಹೆಚ್ಚು ನೀವು ಕಂಪೇರ್ಡ್ ಟು ದಿ ಲಾಂಗ್ ಆನ್ಸರ್ ಕ್ವಶನ್ಸ್ ಅದನ್ನು ಕೂಡ ಫೋಕಸ್ ಮಾಡಬೇಕು. ಬಟ್ ನ್ಯೂಮರಿಕಲ್ ಪ್ರಾಬ್ಲಮ್ ಮೇಲೆ ನೀವು ಹೆಚ್ಚು ಕಾನ್ಸಂಟ್ರೇಷನ್ ಮಾಡೋದಾದರೆ ಡೆಫಿನೆಟ್ಲಿ ಯು ವಿಲ್ ಸ್ಕೋರ್ 11 ಮಾರ್ಕ್ಸ್ ವಿತೌಟ್ ಎನಿ ಮಿಸ್ಸಿಂಗ್ ಸಿಂಗಲ್ ಮಾರ್ಕ್ಸ್. ಸೊ ಸ್ಯಾಂಪಲ್ ಬ್ಲೂ ಪ್ರಿಂಟನ್ನು ನೋಡಿದ್ರು ಕೂಡ ಇಲ್ಲಿ ಹೆಚ್ಚು ಫೋಕಸ್ ಆನ್ ದಿ 5 ಮಾರ್ಕ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ ಮೇಲೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ ಮೇಲೆ ಫೋಕಸ್ ಮಾಡಿ ಇಟ್ಟಿದ್ದಾರೆ. ಇನ್ನು ಡಿಲೀಟೆಡ್ ಪೋರ್ಷನ್ಸ್ ಬಂದಾಗ ಯಾವುದೇ ಕಾನ್ಸೆಪ್ಟನ್ನು ಈ ಚಾಪ್ಟರಿಂದ ಡಿಲೀಟ್ ಮಾಡಿಲ್ಲ, ಎಲ್ಲ ಕಾನ್ಸೆಪ್ಟ್ಸನ್ನು ಉಳಿಸ್ಕೊಂಡಿದ್ದಾರೆ. ಹಾಗಾಗಿ ನೀವು ಎಲ್ಲ ಕಾನ್ಸೆಪ್ಟ್ಸ್ನನ್ನು ಕೂಡ ತರವಾಗಿ ಸ್ಟಡಿ ಮಾಡಬೇಕು in order to get 11 marks. So now coming to the first question. The first question is define electric potential and define 1 volt. It was asked in model question papers, very easy questions, so knowledge based questions. Question number 2 is define electric potential due to a point charge and arrive an expression for electric potential at a point due to a point charge. So this question is asked in annual 2018 and also in various model question papers for 5 marks. So remember students, so if any possibility of the asking 5 marks questions, theoretically it was also very very important. Question number 3 is derive the expression for the potential energy of a system of 2 charges in the absence of the external electric field. So it is a very important question. We are going to derive the expression for potential energy of the 2 charges. So this question carries 3 mark and it was asked in annual 2014 and also supplementary 2016. So the next question is derive an expression for the potential energy of a dipole in an external electric field. So it was asked in model question paper for 5 marks. So next one is what is an equipotential surface. So and also write the nature of the equipotential surface due to a point charge. So these questions based on the potential equipotential surface ನಿಮಗೆ annual 2018 ಪೇಪರಲ್ಲಿ ಕೇಳಿದರೆ ಮತ್ತು ಸುಮಾರು ಮಾಡಲ್ ಕ್ವಶನ್ ಪೇಪರ್ಸಲ್ಲೂ ಕೂಡ ಈ ಕ್ವಶನ್ಸ್ ಬರ್ತಾ ಹೋಗುತ್ತಾ. ಸೊ ನೀವು ನೇಚರ್ ಆಫ್ ದ ಈಕ್ವಿಪೊಟೆನ್ಷಿಯಲ್ ಬಗ್ಗೆ ತಿಳ್ಕೊಂಡಿರಬೇಕು. ಅದು ಪಾಯಿಂಟ್ ಚಾರ್ಜಸ್ ಆಗಿರಲಿ ಅಥವಾ ಚಾರ್ಜ್ಡ್ ವೈರ್ ಆಗಿರಲಿ ಅಥವಾ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಆಗಲಿ, ವಾಟ್ ಟೈಪ್ ಆಫ್ ದ ನೇಚರ್ ಆಫ್ ದ electric field you should know the written of the equipotential surfaces. This is a very very important questions. The next question is establish the relation between electric field and electric potential. So along with the preparatory papers in previous year question papers, it is the most expected question in this year also, because in previous year question paper ನೋಡೋದಾದರೆ along with the preparatory 7 times ಈ questions ಅನ್ನು ಕೇಳಿದ್ದಾರೆ. That is relation between the electric field and electric potential for 3 mark. Okay, the next question is what is an electrostatic shielding for 1 mark? What is a capacitor for 1 mark? Define capacitance of a capacitor and define 1 farad. 1 farad is the SI unit of the capacitor. Okay, for 2 marks. So derive the expression for capacitance of a parallel plate capacitor. So this is a very important question for 3 mark, derivation of the capacitance of the parallel plate capacitor. So it was asked in annual 2015 and along with the preparatory 2014, 2016 and 2017 also. The next question is on what factor the capacitance of a parallel plate capacitor depends on 2 marks. So this question is also a very important question asked in 2017 and 2018. Next question is question number 13. The plates has a capacitance C. What will be the capacitance if the distance between the plate is doubled? The space between the plate is filled with a substance of dielectric constant 5. This question is asked in previous year, that is annual 2020. Okay.
Annual 2020. So define electric constant of a medium 1 mark question. Draw an expression for energy stored in a capacitor for 3 mark question. It is a very important question for 3 mark. Derive an expression for energy stored. It was asked in 2017 as well as 2020. So the next question is obtain an expression for the equivalent capacitance of two capacitor in parallel. So it was also asked in various model question papers and for 3 marks. The next question is obtain an expression for equivalent capacitance of the two capacitors in series. So in previous years 2018 and 2019 supplementary papers, this question was asked. Yes, students, now we discuss about the 5 marks numerical problem. The first important 5 marks numerical problems expected for this year is two charges 3 into 10 to the power of minus 8 coulomb and minus 2 into 10 to the power of minus 8 coulomb are located 15 centimeter apart. At what points on the line joining the two charges is the electric potential is 0. Take the potential at the infinity to be 0. So dear students, we have to calculate the 0 potential point due to the given 2 point ಚಾರ್ಜಸ್ ಎರಡು ಪಾಯಿಂಟ್ಸಲ್ಲಿ ನೀವು ಝೀರೋ ಪೊಟೆನ್ಷಿಯಲ್ ಪಾಯಿಂಟನ್ನು ಕಂಡುಹಿಡಬೇಕು ಮತ್ತು ಅದು ಎಲ್ಲಿದೆ ಅಂತ ಕಂಡುಹಿಡಬೇಕಾಗಿದೆ. ಸೊ ಸೆಕೆಂಡ್ ಪ್ರಾಬ್ಲಮ್ ಈಸ್ ಆಫ್ ದ ಸೇಮ್ ಟೈಪ್ ಆಫ್ ದ ಫಸ್ಟ್ ಪ್ರಾಬ್ಲಮ್. ನೀವು ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಾದರೆ ಡೆಫಿನೆಟ್ಲಿ ಸೆಕೆಂಡ್ ಪ್ರಾಬ್ಲಮ್ಮು ಕೂಡ ಅದೇ ರೀತಿ ಇದೆ. ಸೊ ಇಟ್ ವಾಸ್ ಆಸ್ಕ್ಡ್ ಇನ್ ಆ್ಯನ್ಯಲ್ 2015. ದ ಫಸ್ಟ್ ಪ್ರಾಬ್ಲಮ್ ಈಸ್ ಆಸ್ಕ್ಡ್ ಇನ್ ಸಪ್ಲಿಮೆಂಟರಿ 2014. ದ ಥರ್ಡ್ ಕ್ವಶನ್ ಈಸ್ ABCD is a square of side 2 meter, charges of plus 5 nanocoulomb, plus 10 nanocoulomb and minus 5 nanocoulomb are placed at the corner A, B and C respectively. What is the total work done in transferring a charge of plus 5 microcoulomb from corner D to the point of intersection of the diagonal? So dear students, we have to first calculate. ನೀವು ಏನು ಮಾಡಬೇಕು, D ಮತ್ತು intersection of the diagonal ಅಂದರೆ center of the square ನಡುವೆ ಇರತಕ್ಕಂಥ potential difference ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. Using that potential difference, if you multiply the given charge plus 5 microcoulomb, you will get the work done in transferring that charge from corner D to the intersection of the diagonal. So it is a very very interesting and also important question. It was asked in 2015 supplementary paper, 2016 preparatory paper also. So next question is also of the same type. So here we have to transfer 12 microcoulomb from corner D to the intersection of the diagonals. So like that 1 and 2 of the same time, 3 and 4 of the same time. Practice well. It was asked in 2019 supplementary paper. It is also very very important problems. Question number 5. Charges 2 microcoulomb, 4 microcoulomb and 6 microcoulomb are placed at the corner A, B and C respectively of a square ABCD of side x meter. What charge must be placed at the fourth corner so that the total potential at the center of the square is 0? So this question is asked in 2016. It is also a very interesting question. So we have to keep a charge. We don't know. ನಮಗೆ ಗೊತ್ತಿಲ್ಲ ಅದೆಷ್ಟೋ ಇದೆ. ಸೊ ಲೆಟ್ ಅಸ್ ಸೇ ಎಕ್ಸ್ ಅಂತ ಇಟ್ಕೊಂಡಿರೆ, ಸೊ ಅಥವಾ ವೈ ಅಂತ ಇಟ್ಕೊಂಡಿರೆ. ಸೊ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಬೈ ಯೂಸಿಂಗ್ ದಿ ಪ್ರಿನ್ಸಿಪಲ್ ಆಫ್ ದ ಸೂಪರ್ಪೋಷನ್. ದ ನೆಕ್ಸ್ಟ್ ಕ್ವಶನ್ ಈಸ್ ಬೇಸ್ಡ್ ಆನ್ ದಿ ಕೆಪಾಸಿಟರ್. ಇನ್ ಅ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿತ್ ಏರ್ ಬಿಟ್ವೀನ್ ಟೂ ಪ್ಲೇಟ್ಸ್, ಈಚ್ ಪ್ಲೇಟ್ ಆಸ್ ಅನ್ ಏರಿಯಾ ಆಫ್ 6 into 10 to the power of minus 3 meter square and the distance between the plates is 3 millimeter. Calculate the capacitance of the capacitor if the capacitor is connected to a 100 volt supply. What is the charge on each plate of the capacitor? Absolute permittivity of free space is also given. It is equal to 8.825 into 10 to the power of minus 12 farad per meter. So we have to calculate this one. Okay, the capacitance. So it was asked in annual 2014, supplementary 2020. It is also very important for the capacitance problem. The next one is also based on the capacitance, but it is in series combination. So two capacitors connected in series combination across 4 kilovolt line. The energy stored in the system is 8 joule. So if the same capacitor is connected in parallel across the same line, the energy stored is 36 joule. Find the individual capacitance of the capacitors. So first ನೀವೇನು ಮಾಡ್ಕೊಳ್ಳಿ, C1 C2 ಇಂಡಿವಿಜುವಲ್ ಕೆಪಾಸಿಟನ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೀರೀಸ್ ಕನೆಕ್ಷನ್ ಮಾಡಿ 8 ಜೂಲ್ ಎನರ್ಜಿ ಸ್ಟೋರ್ ಆಗುತ್ತೆ ಅಕ್ರಾಸ್ 4 ಕಿಲೋ ವೋಲ್ಟ್. ಅದೇ ಪ್ಯಾರಲಲ್ ಕನೆಕ್ಷನ್ ಮಾಡಿ 36 ಜೂಲ್ ಸ್ಟೋರ್ ಆಗುತ್ತೆ ಅಕ್ರಾಸ್ ದ ಸೇಮ್ line. Then what is the C1 and C2? Very simple problem, we can do it. The next question, in a parallel plate capacitor, it was asked in 2017
14. The same, it is of the same type of the problem number 6. ನಾವು ಪ್ರಾಬ್ಲಮ್ ನಂಬರ್ 6ಅಲ್ಲಿ ಏನು ಡಿಸ್ಕಷನ್ ಮಾಡಿದ್ವಿ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರು, ಅದೇ ಥರ ಕ್ವಶನ್ ನಂಬರ್ 8ಅಲ್ಲಿ ಕೂಡ ಇದೆ. ಸೊ ಯು ಹ್ಯಾವ್ ಟು ಡೂ ಇಟ್. ದ ನೆಕ್ಸ್ಟ್ ಕ್ವಶನ್ ಈಸ್ ಆಲ್ಸೋ ಬೇಸ್ಡ್ ಆನ್ ದ ಸೇಮ್ ಟೈಪ್ ಆಫ್ ದ ಪ್ರಾಬ್ಲಮ್. ಬಟ್ ಇಲ್ಲಿ ನೀವೇನು ಮಾಡಬೇಕು, ಕ್ಯಾಲ್ಕುಲೇಟ್ ದಿ ಎಲೆಕ್ಟ್ರೋಸ್ಟಾಟಿಕ್ ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್. So if a dielectric constant is 2.5 is introduced in between the plates of the capacitor, find the electrostatic energy stored and also the change in the energy stored. ಸೊ ನೀವೇನು ಮಾಡಬೇಕು, ಒಂದು ಕೆಪಾಸಿಟರ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಕೊಟ್ಟಿದ್ದಾರೆ, ಅದ್ರದ್ದು ಕೆಪಾಸಿಟನ್ಸ್ ಕಂಡುಹಿಡ್ಕೊಂಡು ಎಷ್ಟು ಎನರ್ಜಿ ಸ್ಟೋರ್ ಆಗಿರುತ್ತೆ ಅಂತ ಕಂಡುಹಿಡ್ಕೊತೀರಾ ಫಸ್ಟ್ ಪಾರ್ಟಲ್ಲಿ. ಸೆಕೆಂಡ್ ಪಾರ್ಟಲ್ಲಿ ಏನು ಮಾಡ್ತಾ ಇದ್ದೀರಾ, ಡೈಎಲೆಕ್ಟ್ರಿಕ್ ಸ್ಲ್ಯಾಬನ್ನು ಇಂಟ್ರೊಡ್ಯೂಸ್ ಮಾಡ್ತೀರಾ. ದ ಕಾನ್ಸ್ಟೆಂಟ್ ಈಸ್ 2.5, ಎನರ್ಜಿ ಚೇಂಜ್ ಆಗುತ್ತೆ. ಸೊ ಹಾಗಾದರೆ ಎಷ್ಟು ಎನರ್ಜಿ ಚೇಂಜ್ ಆಗಿದೆ? ಓಕೆ, ಈಸಿಯಾಗಿದೆ ಪ್ರಾಬ್ಲಮ್. 2018ನಲ್ಲಿ ಕೇಳಿದ್ದಾರೆ, ಇದನ್ನು ಕೂಡ ಮಾಡ್ಬೋದು. ಸೊ ದ ನೆಕ್ಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಈ ಸರ್ಕ್ಯುಲರ್ ಪ್ಲೇಟ್ಸ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ರೇಡಿಯಸ್ ಆಫ್ ಈಚ್ ಪ್ಲೇಟ್ ಕೊಟ್ಟಿದ್ದಾರೆ. ಇಲ್ಲಿ ರೇಡಿಯಸ್ 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಅದನ್ನು ಬಳಸ್ಕೊಂಡು ಏರಿಯಾ ಕಂಡು ಹಿಡ್ಕೋಬೇಕು. ಬಿಕಾಸ್ ಆಫ್ ದ ಪ್ಲೇಟ್ಸ್ ಆರ್ ಸರ್ಕ್ಯುಲರ್, ಏರಿಯಾ ಈಸ್ ಈಕ್ವಲ್ ಟು πr². ಅದನ್ನು ಉಪಯೋಗಿಸ್ಕೊಂಡು ಕೆಪಾಸಿಟನ್ಸ್ ಕಂಡುಹಿಡಿಯಿರಿ. ಸೊ ಆಮೇಲೆ ಏನು ಮಾಡ್ತಾರೆ, ಕೆಪಾಸಿಟನ್ಸ್ ಆ್ಯಂಡ್ ಎನರ್ಜಿ ಸ್ಟೋರ್ಡ್ ಕೇಳ್ತಾ ಇದ್ದಾರೆ. ವೆನ್ ಇಟ್ ಈಸ್ ಚಾರ್ಜ್ಡ್ ಬೈ ಕನೆಕ್ಟಿಂಗ್ ದ ಬ್ಯಾಟ್ರಿ ಆಫ್ 200 ವೋಲ್ಟ್. ಇಟ್ ವಾಸ್ ಆಲ್ಸೋ ವೆರಿ ಸಿಂಪಲ್. ನೀವು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ದು ಕೆಪಾಸಿಟನ್ಸ್ ಫಾರ್ಮುಲಾ ಮತ್ತು ಎನರ್ಜಿ ಫಾರ್ಮುಲಾ ಗೊತ್ತಿದ್ರೆ ಆರಾಮಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಪ್ರಾಬ್ಲಮ್ ನಂಬರ್ 11 ಈಸ್ ಎ 600 picofarad capacitor is charged by a 200 volt supply and calculate the electrostatic energy stored in it. ಸೊ ಆಟೋಮೆಟಿಕಲಿ ಕೆಪಾಸಿಟನ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ವಿ ಕೊಟ್ಟಿದ್ದಾರೆ, ಹಾಫ್ ಆಫ್ CV² ಫಾರ್ಮುಲಾ ಬಳಸ್ಕೊಂಡು ಎನರ್ಜಿ ಸ್ಟೋರ್ಡನ್ನು ಕಂಡುಹಿಡಿಬೋದು. ಇಟ್ ಇಸ್ ದೆನ್ ಡಿಸ್ಕನೆಕ್ಟ್ ಫ್ರಮ್ ದ ಸಪ್ಲೈ ಆ್ಯಂಡ್ ಡಿಸ್ಕನೆಕ್ಟೆಡ್ ಟು ಇನ್ ಪ್ಯಾರಲಲ್ ಅನದರ್ ಅನ್ಚಾರ್ಜ್ 600 picofarad. ನೋಡಿ, ಇದು ವೆರಿ ಇಂಟ್ರೆಸ್ಟಿಂಗ್. ಆಲ್ರೆಡಿ ಫಸ್ಟ್ ಒನ್ 600 picofarad ಸಿಂಗಲ್ ಕೆಪಾಸಿಟರ್ ಇತ್ತು, ಇನ್ನೊಂದು ಕೆಪಾಸಿಟರ್ನ ಏನು ಮಾಡ್ತಾ ಇದ್ದಾರೆ, ಕನೆಕ್ಟ್ ಮಾಡ್ತಾ ಇದ್ದಾರೆ ಪ್ಯಾರಲಲ್ಲಿ, ಅದು ಅನ್ಚಾರ್ಜ್ ಆಗಿದೆ. ಹಾಗಾದರೆ ವಾಟ್ ಈಸ್ ದಿ ಎನರ್ಜಿ ಸ್ಟೋರ್ಡ್ ಇನ್ ದ ಕಾಂಬಿನೇಷನ್? ಓಕೆ, ಇಟ್ಸ್ ಎ ಬ್ಯೂಟಿಫುಲ್ ಕ್ವಶನ್. ಸೊ ಆರಾಮಾಗಿ ಇದನ್ನು ಕೂಡ ನೀವು ಸಾಲ್ವ್ ಮಾಡ್ಬೋದು. ದ ನೆಕ್ಸ್ಟ್ ಕ್ವಶನ್ ಈಸ್ 2 capacitors 600 picofarad and 900 picofarad. Question number 12. What is the question number 12? 2 capacitors 600 picofarad and 900 picofarad are connected in series across a 200 volt supply. Calculate the first part, effective capacitance of the combination. So ಸೀರೀಸಲ್ಲಿ ಕನೆಕ್ಷನ್ ಮಾಡ್ತೀರಾ 600 picofarad 900 picofarad ಅನ್ನು ನೀವು ಎಫೆಕ್ಟಿವ್ ಕೆಪಾಸಿಟನ್ಸನ್ನು ಕಂಡುಹಿಡಬೇಕು. ಅಟ್ ಸೇಮ್ ಟೈಮ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಈಚ್ ಕೆಪಾಸಿಟರ್ ಬಿಕಾಸ್ ಇಟ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್. ಸೊ ವಾಟ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದಟ್? ಸೊ ರಿಮೆಂಬರ್, ಇನ್ ಸೀರೀಸ್ ಕಾಂಬಿನೇಷನ್ potential difference is different but charges are remain same. At the third part, the total charge stored in the system. It was asked in model question paper, a very simple problem. You can do it. The next part is 2 capacitor, the question number 13. 2 capacitor of capacity 500 picofarad and 600 picofarad are charged to 16 volt and 13 volt respectively. So beginning, okay, 500 ಅನ್ನು 16 volt ಕನೆಕ್ಟ್ ಮಾಡಿ ಚಾರ್ಜ್ ಮಾಡಿದಾರೆ, 600 picofarad ಅನ್ನು 13 volt ಕನೆಕ್ಟ್ ಮಾಡಿ ಚಾರ್ಜ್ ಮಾಡಿದಾರೆ. What is the common potential when they are connected in parallel? Calculate the charge on each capacitor. It was asked in model question paper, a very interesting problems. So dear students, 13 numerical problems ಅನ್ನು ನಾವು ಇಲ್ಲಿ ಡಿಸ್ಕಷನ್ಸ್ ಮಾಡಿದ್ದಾವೆ. ಸೊ ದಟ್ ಇಸ್ ದಿ ಎಂಡ್ ಆಫ್ ದಿ ನ್ಯೂಮರಿಕಲ್ ಪಾರ್ಟ್ ಆಫ್ ದ ಸೆಕೆಂಡ್ ಚಾಪ್ಟರ್. ಸೊ ಡಿಯರ್ ಸ್ಟೂಡೆಂಟ್ಸ್, ಸೊ ಈ ಆಲ್ ಫಸ್ಟ್ ಮತ್ತು ಸೆಕೆಂಡ್ ಚಾಪ್ಟರ್ಸನ್ನು ನೀವು ಸ್ಟಡಿ ಮಾಡಿದೆ ಆದರೆ ಆಲ್ರೆಡಿ ನಾವು ಹೇಳಿದ ಹಾಗೆ 21 ಮಾರ್ಕ್ಸ್ ಬರುತ್ತೆ. ಇದರ ಕಂಪ್ಲೀಟ್ PDF ಅನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ ಕೊಡಲಾಗಿದೆ. ಆ ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ ಹೋಗಿ ನೀವು ವಿಡಿಯೋ ಇದು PDF ಲಿಂಕನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದ್ರದ್ದು PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ವರ್ಕ್ ಮಾಡಿ, ಸ್ಟಡಿ ಮಾಡಿ, 21 ಮಾರ್ಕ್ಸ್ ಈಸಿಯಾಗಿ ತೊಗೋಬೋದು. ಸೊ ನಮ್ಮ ಇಷ್ಟ ಆದರೆ ನೀವು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ನೂ ಟೈಮ್ ಇದೆ, ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಅಂಟಿಲ್ ಬಾಯ್, ಟೇಕ್ ಕೇರ್.